ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದರ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ಇವತ್ತು ನೋಡ್ತಿರ್ಬೋದು ನೋಡ್ರಿ, ನಾನು ಬೆಳಗ್ಗೆನೇ ಬ್ಲಾಗ್ನ ಚಾಲೂ ಮಾಡೀನಿ. ಇವತ್ತು ಸೋಮವಾರ ಅದ, ಇಲ್ಲೊಂದು ಮುತ್ತೈತನ ಮನೆ ಬಂದದ. ಹಾಗಾಗಿ ಮುತ್ತೈತನಕ್ಕೆ ಹೋಗ್ಬೇಕು ನೋಡ್ರಿ. ಹೋಗೋಕ್ಕಿಂತ ಮುಂಚಿತವಾಗಿ ಎಲ್ಲ ಅಡುಗೆ ಮಾಡಿಟ್ಟು ಹೋಗ್ಲಾಕತ್ತೀನಿ. ಯಾಕಂದ್ರೆ ಮತ್ತು ಹುಡುಗರು ಮನೆಯಾಗ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಉಣ್ಣಾಕ್ ಬೇಕಂತ ಹೇಳಿ ಅಡುಗೆನೆಲ್ಲ ಮಾಡಿಡಾಕತ್ತೀನಿ. ನನಗೆ ಮುತ್ತೈತನ ಮನೆ ಬಂದದ. ಯಾಕೆ ಮುತ್ತೈತನ ಮನೆ ಬಂದದ ಅಂತಂದ್ರೆ ಬೋರಮ್ಮನ ಮಾಡ್ಯಾರ ನೋಡ್ರಿ. ಹಾಗಾಗಿ ಮುತ್ತೈತನಕ್ಕೆ ಹೇಳ್ಯಾರ, ಅಲ್ಲಿ ಹೊಂಟಿ ನಾನು ಊಟಕ್ಕೆ ಅಂತ ಹೇಳಿ. ಇವಾಗ ಮಕ್ಕಳಿಗಿಬ್ಬರಿಗೆ ಅಡುಗೆ ಮಾಡಿಟ್ಟು ಹೋಗ್ಲಾತೀನಿ. ಇವತ್ತು ಬೆಳಿಗ್ಗೆ ನಾಷ್ಟ ಪಟ್ಟು ಮಾಡಿದ್ದೆ, ಅದೇ ರೀತಿ ಮತ್ತು ಹಾಲು ಕೂಡ ಕಾಸಿನಿ, ಅನ್ನ ಕೂಡ ಮಾಡಿಟ್ಟಿನಿ. ಅದೇ ರೀತಿ ಹಿಟ್ಟು ಕೂಡ ನಾದಿಟ್ಟಿನಿ ಚಪಾತಿಗೆ ಅಂತ ಹೇಳಿ. ಇನ್ನೇನು ಅವ್ರು ಕರೆಯಾಗಿ ಬಂದ್ಗಳೇ ಪಟ ರೆಡಿಯಾಗಿ ಹೋಗೋದು ನೋಡ್ರಿ. ನಂದು ಅಡುಗೆ ಮನೆ ನೋಡ್ರಿ, ಯಾರ ಮನೆಗೆ ಬಂದಿರೋನು ಅಂಥೇಳಿ ಅನ್ಸ ನೋಡ್ರಿ. ಅಂದ್ರೆ ಯಾರ ಮನೆ ಇದು ಅಂಥೇಳಿ ನನಗೆ ಗೊತ್ತಾಗಲಾಗ್ಯದ. ಅಷ್ಟೊಂದು ಅಡುಗೆ ಮನೆ ಎಲ್ಲ ಮೆಸ್ಸಿ ಆಗಿಬಿಟ್ಟ ನೋಡ್ರಿ. ಒಂದೊಂದು ಟೈಮ್ದಾಗ ಅಡುಗೆ ಮಾಡಕತ್ನಿ ಅಂತಂದ್ರೆ ಈ ರೀತಿ ಎಲ್ಲ ಸಾಮಾನು ಅಲ್ಲಿ ಸಾಮಾನು ಇಲ್ಲಿ ಸಾಮಾನು ಅಲ್ಲಿ ಆಗ್ಬಿಟ್ಟು ಅಡುಗೆ ಮನೆ ಇದು ಯಾರ ಮನೆ ಇದೆ ಅಂಥೇಳಿ ಕನ್ಫ್ಯೂಸ್ ಆದಂಗೆ ಆಗ್ಬಿಡ್ತದೆ ನೋಡ್ರಿ. ಅಷ್ಟೊಂದು ಮೆಸ್ಸಿ ಆಗಿರ್ತದೆ. ಅಡುಗೆ ಆದ್ಮೇಲೆಲ್ಲ ಮತ್ತು ನೀಟಾಗಿ ಇಟ್ಕೋಬೋದು ನೋಡ್ರಿ. ಇವಾಗ ನೋಡ್ರಿ ಅವರು ಕರಿಲಾಕ್ ಬಂದರು ಅಂದ್ರೆ ಬೆಳಿಗ್ಗೆ 11 ಗಂಟೆ ಆಗಿತ್ತು. ಆವಾಗಲೇ ಜಲ್ದಿನೇ ಕರೆಯಾಕೆ ಬಂದ್ರು ಅವರು. ಹಾಗಾಗಿ ರೆಡಿ ಆದೆ, ಅಂದ್ರೆ ಸೀರೆ ಉಟ್ಕೊಂಡು ರೆಡಿ ಆದೆ ಹೋಗ್ಬೇಕಂತ ಹೇಳಿ. ಮತ್ತು ಅವ್ರು ಕರೀದು ಮತ್ತು ನನ್ನ ಜೊತೆ ಇನ್ನೊಬ್ರು ಮುತ್ತೈತನಕ್ಕೆ ಕುಂದಿರ್ತಾರಲ್ಲ, ಅವ್ರು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಮತ್ತೇನಾದರೂ ಅಡುಗೆ ಮಾಡಿದ್ರೆ ಆಯಿತು ಅಂಥೇಳಿ ಅಂದ್ಕೊಂಡ್ಬಿಟ್ಟು ಇವಾಗ ಮತ್ತೆ ಅಡುಗೆ ಮಾಡಾಕತ್ತೀನಿ ನೋಡ್ರಿ. ಅಂದರೆ ನಾನು ರೆಡಿ ಆದೆ, ಮತ್ತು ಇನ್ನೊಬ್ಬರು ಇಬ್ಬರನ್ನ ಮುತ್ತೈತನಕ್ಕೆ ಅಂಥೇಳಿ ಕರೀತಾರೆ ಅವರು. ನಾನು ರೆಡಿ ಆದೆ, ಮತ್ತು ಅವ್ರು ಇನ್ನೊಬ್ಬರು ರೆಡಿ ಆಗಲಿಲ್ಲ. ಅವ್ರದ್ದು ಏನೋ ಸ್ವಲ್ಪ ಕೆಲಸ ಅದಂತೇಳಿ ಹೊರಗಡೆ ಹೋದರು. ಹಾಗಾಗಿ ನಾನು ಇದೇ ಸೀರೆ ಒಳಗನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇನ್ಕ ಅಡುಗೆ ಮನೆ ಎಲ್ಲ ಮೆಸ್ಸಿ ಆಗಿತ್ತು. ಯಾರ ಮನೆ ಇದು ಅಂಥೇಳಿ, ಅಡುಗೆ ಮನೆ ಇದೆ ಅಂಥೇಳಿ ಅನಿಸಿತ್ತು. ಇವಾಗ ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಂಡ್ಬಿಟ್ಟು ಮತ್ತು ನಾನು ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಅನ್ನ ಅಂದ್ರೆ ಆವಾಗಲೇ ಅನ್ನ ಮಾಡ್ಲಿಕ್ಕೆ ಅಂಥೇಳಿ ಅಕ್ಕಿ ತೊಳೆದು ಇಟ್ಟಿದ್ದೆ. ಅನ್ನಕ್ಕೂ ಕೂಡ ಆ ಕಡೆ ಕುಕ್ಕರ್ನಲ್ಲಿ ಇಟ್ಟೀನಿ. ಇವಾಗ ಪಲ್ಯ ಮಾಡಿದ್ರೆ ಆಯಿತು ಅಂಥೇಳಿ ಪಲ್ಯ ಕೂಡ ಪಾಣೆ ಕೊಡಾಕತ್ತೀನಿ ನೋಡ್ರಿ. ಪಲ್ಯ ಸಿಂಪಲ್ಲಾಗಿ ಬದ್ನಿಕಾಯಿ ಪಲ್ಯ ಮಾಡ್ಲಾಕತ್ತೀನಿ ನೋಡ್ರಿ. ನಾನು ಊಟಕ್ಕೆ ಹೋಗ್ತೀನಿ, ಮತ್ತು ಹಸ್ಬೆಂಡ್ ಅದೆಲ್ಲ ಸಂಜೆಗೆ ಬರ್ತಾರೆ. ಮಕ್ಕಳಿಗೆ ಅಂಥೇಳಿ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ. ಅವರು ಚಪಾತಿ ಬದ್ನಿಕಾಯಿ ಪಲ್ಯ ಸಂಜೆಗೆ ತಿಂತೀನಿ ಮಮ್ಮಿ ಅಂತಂದರು. ಹಾಗಾಗಿ ಅನ್ನ ಮಾಡ್ಲಾಕತ್ತೀನಿ. ಅನ್ನ ಮತ್ತು ಮೊಸರು ಐತಿ. ಅನ್ನ ಮೊಸರು ಅವರಿಗೆ ಊಟಕ್ಕೆ ಅಂಥೇಳಿ ಮಧ್ಯಾಹ್ನ ಟೈಮ್ದಾಗ ಕೊಡ್ತೀನಿ. ಯಾಕಂದ್ರೆ ಇವಾಗ ಬಿಸಿಲು ಇರ್ತದಲ್ಲ ಮಧ್ಯಾಹ್ನ ಹೊತ್ತಿನಲ್ಲಿ, ಹಾಗಾಗಿ ಒಂದು ಸ್ವಲ್ಪ ತಂಪನು ಅನಿಸ್ತದೆ ಅಂಥೇಳಿ ಅನ್ನ ಮತ್ತು ಮೊಸರನ್ನ ಕೊಡಾಕತ್ತೀನಿ. ಸಂಜೆಗೆ ಚಪಾತಿ ಉಣ್ತೀನಿ ಮಮ್ಮಿ ಅಂತಂದರು. ಹಾಗಾಗಿ ಸಂಜೆಗೆ ಚಪಾತಿ ಮತ್ತು ಪಲ್ಯನ ಕೊಟ್ಟರೆ ಆಯ್ತು ಅಂಥೇಳಿ ಇವಾಗ ಇಷ್ಟನ್ನು ಅಂದ್ರೆ ಮಾಡ್ಲಾಕತ್ತೀನಿ ನೋಡ್ರಿ. ಎಷ್ಟಾಗತ್ತೆ ಅಷ್ಟು ಮಾಡ್ಲಾಕತ್ತೀನಿ. ಮತ್ತು ಅವ್ರು ಕರೆದುಕೊಳ್ಳೆ ನಾನು ಜಲ್ದಿನೇ ಹೋಗ್ಬೇಕಾಗತ್ತೆ. ಹಾಗಾಗಿ ಇವಾಗ ಪಟ ಅಂಥೇಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಡುಗೆ ಕೆಲಸ ಮಾಡಾಕತ್ತೀನಿ. ಯಾಕಂದ್ರೆ ಇವಾಗ ಹೋಗಿ ಬರೋದ್ರಾಗ ಮಧ್ಯಾಹ್ನ 1 ಗಂಟೆ 1:30 ಆಗ್ಬಿಡ್ತದೆ. ಅಲ್ಲಿಂದ ಊಟ ಮಾಡಿ ಬಂದ ಕೂಡಲೇ ಮತ್ತೆ ಕೆಲಸ ಮಾಡೋಕೆ ಏನೋ ಒಂಥರ ಸುಸ್ತು ಅನ್ನಿಸ್ತೈತಿ. ಹಾಗಾಗಿ ಇವಾಗಲೇ ಒಂದು ಸ್ವಲ್ಪ ಊಟಕ್ಕಂದ್ರೆ ಮುತ್ತೈತನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಹೋದ್ರೆ ಆಯ್ತು ಅಂಥೇಳಿ ಇವಾಗ ಮಾಡ್ಲಾಕತ್ತೀನಿ ನೋಡ್ರಿ ನಾನು. ಅದೇ ರೀತಿ ಫ್ರೆಂಡ್ಸ, ಇವಾಗ ಗುರುವಾರ ಮತ್ತು ಸೋಮವಾರ ಅಂಥೇಳಿ ನಮ್ಮ ಕಡೆ ಇಲ್ಲಿ ಶ್ರೀಶೈಲಕ್ಕೆ ಹೋಗಿ ಬಂದವರು ಬೋರಮ್ಮನ ಅಂಥೇಳಿ ಮಾಡ್ತಾರೆ. ಹಾಗಾಗಿ ನಮ್ಮ ಮನೆಗಳಿಗೆ ಅವರೆಲ್ಲ ಊಟಕ್ಕಂತ ಅಂದ್ರೆ ಮುತ್ತೈತನಕ್ಕೆ ಅಂತೇಳಿ ಹೇಳಿರ್ತಾರೆ. ಅಂದರೆ ಸ್ವಾಮಿಗಳ ಮನೆಗಳಿಗೆ ಅಂಥೇಳಿ ಮುತ್ತೈತನಕ್ಕೆ ಹೇಳಿರ್ತಾರೆ. ಹಾಗಾಗಿ ನಾವು ಸೋಮವಾರಕ್ಕೊಮ್ಮೆ ಮತ್ತು ಗುರುವಾರಕ್ಕೊಮ್ಮೆ ಈ ರೀತಿ ಮುತ್ತೈತನ ಮನೆ 2 ಮತ್ತು 3 ಈ ರೀತಿ ಬಂದೇ ಬಿಟ್ಟಿರ್ತಾವೆ ಮಾಮೂಲಾಗಿ. ಈ ಎಲ್ಲ ಶ್ರೀಶೈಲದ ಬೋರಮ್ಮನ ಮಾಡೋದು ಮುಗಿತನ ವಾರ 3-2 ಇದ್ದೇ ಇರ್ತಾವೆ ನೋಡ್ರಿ ಮುತ್ತೈತನ ಮನೆಗಳು. ಹಾಗಾಗಿ ನಾನು ಹೋಗಿರ್ತೀನಿ. ನಾನು ಹೋಗ್ಲಿಕ್ಕಂದ್ರೆ ಅಕ್ಕ ಹೋಗಿರ್ತಾರೆ. ಇಬ್ಬರದಾಗ ಒಬ್ಬರು ಹೋಗಿರ್ತೇವೆ. ಅಕ್ಕ ಇವಾಗ ಊರಿಗೆ ಹೋಗ್ಯಾರಲ್ಲ ಫ್ರೆಂಡ್ಸ. ಹಾಗಾಗಿ ಎಲ್ಲ ಮನೆಗಳಿಗೂ ನಾನೇ ಹೋಗ್ಬೇಕು ನೋಡ್ರಿ. ಎಷ್ಟು ಮನೆ ಬಂದಿರ್ತಾವೆ ಅಷ್ಟು ಮನೆಗಳಿಗೆ ನಾನೇ ಹೋಗ್ಬೇಕು ನೋಡ್ರಿ. ಯಾವುದಾದ್ರೂ ಒಂದು ಮನೆಯಲ್ಲಿ ಊಟ ಮಾಡಿರ್ತದೆ, ಇನ್ನೊಂದು ಮನೆಯಲ್ಲಿ ಅಷ್ಟೇ ದೇವ್ರಿಗೆ ನಮಸ್ಕಾರ ಮಾಡಿ ಆರತಿ ಮಾಡಿ ಬರೋದು ನೋಡ್ರಿ, ಅಷ್ಟೇ ಕೆಲಸ. ಅದೇ ರೀತಿ ಇವತ್ತು ಕೂಡ 2 ಮನೆ ಮುತ್ತೈತನ ಮನೆ ಬಂದಾವು. ಹೋಗ್ಬೇಕು ನೋಡ್ರಿ. ಇವಾಗ ಟೈಮ್ ಇವಾಗ ಮಧ್ಯಾಹ್ನ 12 ಗಂಟೆ ಆಗ್ಲಕ್ಕೆ ಬಂದದ.
ಒಮ್ಮೊಮ್ಮೆ ಜಲ್ದಿನೇ 9 ಗಂಟೆಗೆ ಹೇಳ್ಬಿಡ್ತಾರೆ. ನಾವು ಇನ್ನೂ ಬೆಳಿಗ್ಗೆ ನಾಷ್ಟ ಉಂಡಿರೋದಿಲ್ಲ, ಆವಾಗಲೇ ಜಲ್ದಿ ಅಂತ ಹೇಳಿ ಅಂದ್ರೆ ಏನೋ ಅವ್ರಿಗೆ ಜಲ್ದಿನೇ ಮಾಡಿ ಮುಗಿಸ್ಬೇಕು ಬೊರಮ್ಮನ್ನ ಅಂಥೇಳಿ ಅವ್ರದ್ದೊಂದು ಉತ್ಸಾಹ ನೋಡ್ರಿ. ಹಾಗಾಗಿ ಒಮ್ಮೊಮ್ಮೆ ಒಬ್ಬೊಬ್ಬರು ಜಲ್ದಿ 9 ಗಂಟೆಗೆ ಮಾಡಿರ್ತಾರೆ, ಒಬ್ಬರು 10 ಗಂಟೆಗೆ ಮಾಡಿರ್ತಾರೆ. ನಾವು ನಾಷ್ಟನೇ ತಿಂದಿರೋದಿಲ್ಲ ಇನ್ನೂ, ಆವಾಗಲೇ ಅಷ್ಟು ಬೇಗನೆ ಮುದ್ದೆ ತನಕ ಅಂತ ಹೇಳಿ ಬಂದು ಕರೆದಿರ್ತಾರೆ. ಇವರು ಕೂಡ ಅಷ್ಟೇ ಬೆಳಿಗ್ಗೆ 11 ಗಂಟೆಗೆ ಬಂದರು ಕರೀಲಕ್ಕ ಅಂಥೇಳಿ. ಅವ್ರು ಕರೆಯಕ್ಕೆ ಬಂದಾರ ಅಂಥೇಳಿ ನಾನು ಜಲ್ದಿನೇ ರೆಡಿ ಆದೆ. ಇವರು ನನ್ನ ಜೊತೆ ಮುದ್ದೆ ತನಕ ಬರೋರು ಇನ್ನೊಬ್ಬರು ಅವ್ರದ್ದೇನೋ ಕೆಲಸ ಅದಂಥೇಳಿ ಒಂದು ಸ್ವಲ್ಪ ಹೊಲಕ್ಕೆ ಹೋದ್ರು ಅವರು. ಹಾಗಾಗಿ ನಾನು ರೆಡಿ ಆಗಿದ್ನೆಲ್ಲ ಮತ್ತಿನ್ನೇನು ಸೀರೆ ಬಿಚ್ಚಿ ಮತ್ತು ನೈಟಿ ಹಾಕೊಳ್ಳಿ ಅಂಥೇಳಿ ಅದೇ ಸೀರೆ ಒಳಗೆ ನಾನು ಇವಾಗ ಅಡುಗೆಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಲಾಕತ್ತೀನಿ ನೋಡ್ರಿ. ಈ ರೀತಿ ಅಡುಗೆ ಬಂದಾಗ ಅಡುಗೆ ಮನೆಯೆಲ್ಲ ಪೂರ್ತಿ ಎಲ್ಲ ಅಡುಗೆ ಸಾಮಾನುಗಳು ಎಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲೇ ಇಟ್ಬಿಟ್ಟು ಇದು ಯಾರ ಮನೆಯೋ ಇದು ಅಂಥೇಳಿ ಆ ರೀತಿ ಕನ್ಫ್ಯೂಸ್ ಆಗ್ಬಿಡ್ತದೆ. ನಾವೇ ಸಡನ್ನಾಗಿ ಹೊರಗ್ಲಿಂದ ಅಡುಗೆ ಮನೆಗೆ ಬಂದ ಕೂಡಲೇ ಯಾರ ಮನೆಯಪ್ಪ ಇದು, ಯಾರ ಮನೆಗೆ ಬಂದೆಪ್ಪ ಇದು ಅಂಥೇಳಿ ನಮಗೆ ಆ ರೀತಿ ಒಂಥರ ಕನ್ಫ್ಯೂಸ್ ಆಗ್ಬಿಡ್ತದೆ ನೋಡ್ರಿ. ಹಂಗೆ ಅಡುಗೆ ಆಗೋ ತನ ಮನೆ ಆ ರೀತಿ ಆಗಿಬಿಟ್ಟಿರ್ತದೆ. ಮತ್ತು ಎಲ್ಲ ಅಡುಗೆ ಕೆಲಸ ಮುಗಿದ್ಮ್ಯಾಗ ಮತ್ತು ಆಮೇಲೆ ನೀಟಾಗಿ ಇಡ್ತೇವಲ್ಲ, ಮತ್ತು ನೀಟಾಗಿ ಇಟ್ಮ್ಯಾಗ ಅಡುಗೆ ಮನೆನೇ ನೋಡೋಕೆ ಏನೋ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ. ಯಾಕಂದ್ರೆ ಅಷ್ಟು ನೀಟಾಗಿ ಇಟ್ಟಿರ್ತೀವಿ. ಆ ರೀತಿ ನೀಟಾಗಿ ಅಂದರೆ ಎಲ್ಲ ಅಡುಗೆ ಆದ್ಮ್ಯಾಗ ಒಂದ್ಸಲ ನೀಟಾಗಿ ಇಟ್ವಿ ಅಂದರೆ ನಮಗೂ ಏನೋ ಒಂಥರ ಮತ್ತು ಮುಂದಿನ ಕೆಲಸ ಅಡುಗೆ ಕೆಲಸ ಮಾಡೋಕೆ ಏನೋ ಒಂಥರ ಮತ್ತು ಹುರುಪು ಬಂದಂಗೆ ಆಗುತ್ತೆ. ಇವಾಗ ಅಡುಗೆ ಅಂದರೆ ಎಲ್ಲ ಅಡುಗೆ ಆಗೋ ತನಕನೂ ಈ ರೀತಿ ಎಲ್ಲ ಮೆಸ್ಸಿ ಆಗಿರೋದು ಸಾಮಾನ್ಯನೇ ನೋಡ್ರಿ. ಅದೇ ರೀತಿ ನನ್ನ ಅಡುಗೆ ಮನೆ ಕೂಡ ಆ ರೀತಿ ಎಲ್ಲ ಆಗಿಬಿಟ್ಟಿತ್ತು ಅಡುಗೆ ಆಗೋ ತನೂ ಕೂಡ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್. ಅದೇ ರೀತಿ ಮಧ್ಯಾಹ್ನದ್ದು ಬಟ್ಟೆ ಎಲ್ಲ ಕೂಡ ಮಡಚಿಟ್ಟಾರ ಹುಡುಗರು. ಮೋಹಿತ ಬಟ್ಟೆನ ಒಣಗಿದ್ನೆಲ್ಲ ಅವಕ್ಕನ್ನೆಲ್ಲ ತೊಗೊಂಡು ಬಂದಿಟ್ಟ. ರೋಹಿತ ಬಟ್ಟೆ ಮಡ್ಚಿದ. ರೋಹಿತ ಒಂದೊಂದ್ಸಲ ಬಟ್ಟೆನ ಅಂದ್ರೆ ಒಣಗಿರ್ತನೆಲ್ಲ ಅವ್ರು ತೊಗೊಂಬಂದ್ರೆ ಮೋಹಿತ ಬಟ್ಟೆ ಮಡ್ಚಿರ್ತಾನೆ. ಈ ರೀತಿ ಒಬ್ಬರು ಬಟ್ಟೆ ತೊಗೊಂಬಂದ್ರೆ ಒಬ್ಬರು ಬಟ್ಟೆ ಮಡಿಸ್ತಿರ್ತಾರೆ. ಈ ರೀತಿ ದಿನಾಲೂ ಒಬ್ರಿಗೆ ಕೆಲಸ ಒಪ್ಸಿ ನೋಡ್ರಿ. ಒಬ್ರು ಯಾರು ಬಟ್ಟೆ ತೊಗೊಂಬಂದಿರ್ತಾರೋ ಅವ್ರು ಇನ್ನೊಬ್ರು ಬಟ್ಟೆ ಮಾಡಿಸೋದು ಅಂತ ಹೇಳಿರ್ತೀನಿ. ಅದೇ ರೀತಿ ಮೋಹಿತ ಬಟ್ಟೆ ತೊಗೊಂಬಂದ, ರೋಹಿತ ಬಟ್ಟೆ ಮಡಿಚಿಟ್ಟಾನ. ಬಟ್ಟೆ ಮಡಿಚಿಟ್ಟಿರ್ತಾನ, ಆದರೂ ಒಂದು ಸ್ವಲ್ಪ ನೀಟಾಗಿ ಮಡಿಚಿಟ್ಟಿರೋದಿಲ್ಲ ಅಂಥೇಳಿ ನಾನು ಮತ್ತೊಮ್ಮೆ ಬಟ್ಟೆನ ಮಡಿಚಿಟ್ಬಿಟ್ಟು ಜಾಗದಾಗ ಇಡಾಕತ್ತೀನಿ ನೋಡ್ರಿ. ಈ ರೀತಿ ದಿನಾಲೂ ಒಬ್ಬರು ಮಡ್ಚಿಡೋದು, ಒಬ್ಬರು ಬಟ್ಟೆನ ತೊಗೊಂಡು ಬರೋದು, ಈ ರೀತಿ ಅವ್ರಿಗೆ ಇದೊಂದು ಕೆಲಸ ಒಪ್ಪಿಸ್ಬಿಟ್ಟು ನೋಡ್ರಿ. ಮತ್ತು ದಿನಾಲೂ ಹಾಸಿಗೆ ಮಡ್ಚಿಡೋದು. ನಾನು ಹಾಸಿಗೆನ ಹಾಸ್ತೀನಿ ರಾತ್ರಿ, ಬೆಳಿಗ್ಗೆ ಹಾಸಿಗೆ ಮಡ್ಚಿಡೋ ಕೆಲಸ ಇಬ್ಬರು ಹುಡುಗರು ನೋಡ್ರಿ. ಈ ರೀತಿ ಒಂದೊಂದು ಸಣ್ಣ ಕೆಲಸನೂ ಕೂಡ ಹುಡುಗರಿಗೆ ಒಪ್ಪಿಸ್ಬಿಟ್ಟಿನಿ. ಅಂದ್ರೆ ನಾವು ಎಷ್ಟು ಮುದ್ದು ಮಾಡಬೇಕು ಅಷ್ಟು ಮುದ್ದು ಮಾಡಬೇಕು. ಇಂಥವು ಸಣ್ಣ ಕೆಲಸನ ಮಕ್ಕಳಿಗೆ ನಾವು ಮಾಡು ಅಂಥೇಳಿ ಕಲಿಸ್ತಾ ಇರಬೇಕು. ಯಾಕಂದರೆ ನಾಳೆ ಮುಂದೆ ಎಲ್ಲಾದರೂ ನಾವು ಹಾಸ್ಟೆಲ್ ಅಲ್ಲಿ ಅಂತ ಮುಂದೆ ಎಲ್ಲಾದರೂ ಕಲೀಲಕ್ಕಂತೇಳಿ ಅವರು ನಮ್ಮಿಂದ ದೂರ ಹೋದಾಗ ನಾವು ಇಲ್ಲಿ ಏನೋ ಅವ್ರಿಗೆ ಕೆಲಸ ಹಚ್ಚಿರೋದಿಲ್ಲ. ಅವ್ರು ಒಮ್ಮೊಮ್ಮೆ ಅಲ್ಲಿ ಹೋದಾಗ ಮತ್ತು ಆ ಕೆಲಸ ಈ ಕೆಲಸ ತಮ್ಮ ಕೆಲಸ ತಾವು ಮಾಡ್ಕೋಬೇಕಲ್ಲ. ಆ ಕೆಲಸ ತಮ್ಮ ಕೆಲಸನೇ ತಮಗೆ ಹೊರೆ ಆಗಬಾರ್ದು. ಹಾಗಾಗಿ ನಾವು ಸಣ್ಣ ಕೆಲಸನ ಅಂದರೆ ಈ ರೀತಿ ಸಣ್ಣ ಕೆಲಸನ ಅವ್ರಿಗೆ ಈಗಲೇ ಹಂಚ್ಕೋತಾ ಬಂದ್ವಿ ಅಂದ್ರೆ ಮುಂದೆ ಅವ್ರಿಗೆ ಈಸಿ ಆಗುತ್ತೆ ನೋಡ್ರಿ. ನೋಡ್ತಿರ್ಬೋದು ನೋಡ್ರಿ. ನಾನು ಇವಾಗ ಬಟ್ಟೆನೆಲ್ಲ ನೀಟಾಗಿ ಜಾಗದಾಗ ಇಟ್ಟೆ. ಹುಡುಗರು TV ನೋಡ್ಕೋತಾ ಕುಂತಾರ ನೋಡ್ರಿ. ಇವಾಗ ಟೈಮ ಸಂಜೆ 5:30 ಆಗ್ಯದ ನೋಡ್ರಿ. ಇನ್ಕ ಆಡಕ್ಕಂತೇಳಿ ಹೊರಗಡೆ ಹೋಗಿದ್ರು. ಒಂದು ಸ್ವಲ್ಪ ಮಾಡಾಗ್ಯದ, ಹಂಗಾಗಿ ಬಿಸಿಲದು ಏನೂ ಇದ್ದಿದ್ದಿಲ್ಲ, ತಂಪು ಗಾಳಿ ಬೀಸಿತ್ತು. ಹಾಗಾಗಿ ಒಬ್ಬರು ಹುಡುಗರು ಹೊರಗೆ ಇನ್ಕ ಆಟ ಆಡಿದ್ರು. ನಾನು ಅವ್ರಿಗಿಬ್ರಿಗೂ ಹೊರಗಡೆ ಬಿಡಂಗಿಲ್ಲ, ಯಾಕಂದರೆ ಬಿಸಿಲಾಗಿರ್ತದಲ್ಲ ಹೊರಗಡೆ ಬಿಡಂಗಿಲ್ಲ. ಬಿಸಿಲ ಕಡಿಮೆ ಆಗಿತ್ತು, ಏನೋ ಒಂಥರ ಎಲ್ಲೋ ಮಳೆ ಆಗಿದ್ದು ಕಾಣ್ತದೆ. ಹಾಗಾಗಿ ತಂಪು ಗಾಳಿ ಬಿಟ್ಟಿತ್ತು. ಇಬ್ಬರು ಹೊರಗಡೆ ಆಟ ಆಡಕ್ಕೆ ಹೋಗಿದ್ರು. ಇವಾಗ ಆಟ ಆಡ್ಬಿಟ್ಟು ಒಳಗಡೆ ಬಂದು ಕುಂತಾರ. ಇವಾಗ ನಾನು ಸಂಜೆ ಅಡುಗೆನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಮತ್ತು ಸಂಜೆಗೆ ಅಂಥೇಳಿ ಇವಾಗ ರೊಟ್ಟಿ ಮಾಡಿಟ್ಟೆ, ಮತ್ತು ಬಾಂಡೆ ಎಲ್ಲ ತಿಕ್ಬೇಕು ನೋಡ್ರಿ. ಮತ್ತು ನೋಡ್ರಿ ಅಡುಗೆ ಮನೆ ಯಾವ ರೀತಿ ಆಗ್ಯದ ಅಂಥೇಳಿ. ಮಧ್ಯಾಹ್ನ ಚಪಾತಿ ಮಾಡಿದ್ದೆ. ಇವಾಗ ನೋಡ್ರಿ ರೊಟ್ಟಿ ಮಾಡಿಟ್ಟೆ. ಅದೇ ರೀತಿ ಕಾಳು ಪಲ್ಯ ಮಾಡೀನಿ. ಎಲ್ಲ ಸಂಜೆ ಅಡುಗೆ ಕೆಲಸ ಕೂಡ ಮುಗೀತು. ಇವಾಗ ಇಷ್ಟು ಬಾಂಡೆ ಎತ್ತಿಕ್ಕೆ ಡಬ್ಬ ಬಿಟ್ಟರೆ ಮುಗೀತು ನೋಡ್ರಿ ಫ್ರೆಂಡ್ಸ್ ಎಲ್ಲ ಕೆಲಸ. ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದು ಅದೊಂದು ಕೆಲಸ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲೇ ತನಕ ಎಲ್ಲರಿಗೂ ಬಾಯ್.